Good morning, teacher. Very good morning, children. Please sit down. ಯಾರು ಸ್ಕೂಲ್ ಮಾನಿಟರ್? ಯಾಕೆ ಮೇಡಮ್ ನಾನೇನೆ? ಯಾಕೆ ಅಂದರೆ ಬಂದ ತಕ್ಷಣ ಸ್ಕೂಲಲ್ಲಿ ಬೋರ್ಡ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ದಿನಾಂಕ ವಾರ ಸುಭಾಷಿತ ಎಲ್ಲ ಬರೀಬೇಕನ್ನೋದು ನಿನಗೆ ಗೊತ್ತಿಲ್ವಾ? ಅದು ಮರ್ತ್ಬಿಟ್ಟೆ ಮೇಡಮ್. ಉಣ್ಣೋದು ತಿನ್ನೋದು ಮಲಗೋದು ಮಾತ್ರ ಮರಿಬೇಡ. ಇಂಥ ಮಾತ್ರ ಎಲ್ಲ ಚೆನ್ನಾಗಿ ಬೇಗ ಮರ್ತ್ಬಿಡ್ತೀರಲ್ಲ. ಎಲ್ಲಿ ಚಾಪೀಸನ್ನು ತಂದಿಟ್ಟಿಲ್ಲ. ಡಸ್ಟರ್ ಏನಾಯಿತು? ಓಕೆ ಪಿಂಕಿ, ಚಾಪೀಸ್ ತಗೊಂಡು ಡಸ್ಟರ್ ತಗೊಬರೋದು. ಮಿಸ್, ಅದು ಪಕ್ಕದ ಕ್ಲಾಸ್ನವರು 7ನೇ ಕ್ಲಾಸ್ನವರು ನಮ್ಮ ಡಸ್ಟರ್ ತಗೊಳೋಗಿದ್ದಾರೆ ಮಿಸ್. ನಿಮಗೆ ನಾನು ಎಷ್ಟು ಸರಿ ಹೇಳ್ತೀನಿ ಹೇಳಿ, ಆ ಡಸ್ಟರ್ ಮೇಲೆ ನಿಮ್ಮ ಹೆಸರು ಬರೀರಿ, ತರಗತಿ ಮತ್ತು ಸೆಕ್ಷನ್ ಬರೆದ್ರೆ ಯಾರು ಯಾಕೆ ತೊಗೊಂಡೋಗ್ತಾರೆ ನಿಮ್ಮ ಡಸ್ಟರ್ನ ಹೇಳಿ? ನೀವು ನನ್ನ ಮಾತು ಕೇಳೋದೇ ಇಲ್ಲ ಅಂತೀರಾ ನೋಡಿ. ಇವಾಗ ನಾನು ಡಸ್ಟರ್ ಇಲ್ಲದೆ ಪಾಠ ಮಾಡಬೇಕಾಗುತ್ತೆ. ಇವತ್ತು ಕಾವ್ಯ ಯಾಕೆ ಬಂದಿಲ್ಲ? ಒಳಗಡೆ ಬರ್ಬೋದಾ ಮಿಸ್? ಒಳಗಡೆ ಬಂದಮೇಲೆ ಇನ್ನೇನು ಕೇಳ್ಚಾ? ಯಾಕೆ ಇವತ್ತು ಲೇಟು? ಯಾವಾಗಂದ್ರೆ ಬರೋಕ್ಕೆ ಯಾವಾಗಂದ್ರೆ ಹೋಗೋಕ್ಕೆ ಇದೇನು ಧರ್ಮದ ಛತ್ರ ಮಾಡ್ಕೊಂಡಿದ್ಯಾ ನೀನು? ನಿನಗೆ ಬೇಕಾದಾಗ ಬರೋಕ್ಕೆ ಬೇಕಾದಂಗೆ ಹೋಗೋಕ್ಕೆ ಟೈಮ್ ಸರಿಯಾಗಿ ಬರಬೇಕಿಲ್ಲಿ ಕರೆಕ್ಟಾಗಿ ಸ್ಕೂಲ್ಗೆ. ಅದು ಏನಂದರೆ ಗೊತ್ತಾ ಮೇಡಮ್, ನನ್ನ ಕೂದಲು ಇಷ್ಟು ಉದ್ದ ಐತಲ್ಲ ಮೇಡಮ್, ತಲೆ ಬಚ್ಚಕ್ಕೆ ಯಾರೂ ಇರಲಿಲ್ಲ. ನಮ್ಮಮ್ಮ ಬೆಳಗ್ಗೆ ಹೊಲದಲ್ಲಿ ಹೋಗಿದ್ರು, ಅದಕ್ಕೆ ನಮ್ಮಮ್ಮ ಬರೋ ಗಂಟ ಕಾಯ್ಕೊಂಡು ಕೂತಿದ್ದೆ ಮೇಡಮ್. ಅದಕ್ಕೆ ಲೇಟ್ ಆಯಿತು ಮೇಡಮ್ ಬರೋದಕ್ಕೆ. ಪಕ್ಕದ ಮನೆಯವ್ರ ಹತ್ರ ಯಾರ ಹತ್ರ ಅದ್ರ ಬಾಚಿಸ್ಕೊಂಡು ಬರ್ಬೇಕು ತಾನೆ ತಲೆನ? ಟೈಮ್ ಆಗುತ್ತೆ ಸ್ಕೂಲ್ಗೆ. ಬಾಚ್ರಿ ಅಂದರೆ ಯಾರು ಬಾಚಲ್ಲ ಅಂತಾರ? ಅಯ್ಯೋ ಮೇಡಮ್, ಹಂಗೆಲ್ಲ ಬಾಚಲ್ಲ ಮೇಡಮ್. ಅವರು ಒಂದಿನ ಕಲಿಸಿದ್ರೆ ಪದೇ ಪದೇ ಹಂಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಅವರು ಬಾಚಲ್ಲ ತಲೆನ ಹಂಗೆಲ್ಲನ. ಕುತ್ಕೋ ಸಾಕು. ನೆನ್ನೆ ಹೋಮ್ವರ್ಕ್ ಕೊಟ್ಟಿದ್ನಲ್ಲ, ಎಲ್ಲರೂ ಮಾಡ್ಕೊಂಬಂದಿದ್ದೀರಾ? ಹುಡುಗಿರ ಕಡೆಯಿಂದ ಮಾತ್ರ ಆನ್ಸರ್ ಬರ್ತೈತೆ, ಹುಡುಗರ ಕಡೆಯಿಂದ ಆನ್ಸರ್ ಬರ್ತಾನೆ ಇಲ್ಲ. ಎಲ್ಲರೂ ಯಾಕೆ ಸುಮ್ಮನೆ ಕೂತಿದ್ದೀರಾ? ಯಾಕೆ ಮಾಡ್ಕೊಂಡು ಬಂದಿಲ್ಲ? ಯಾಕೋ ಮಂಜ, ನಾನು ಕೊಟ್ಟಿರೋದು ಹೋಮ್ವರ್ಕ್ ಮಾಡ್ಕೊಂಡಿಲ್ಲ, ಯಾಕೆ ಏನಾಯಿತು? ಅದು ಮೇಡಮ್ ರಾತ್ರಿ ಕರೆಂಟ್ ಇರಲಿಲ್ಲ ಮೇಡಮ್. ಕರೆಂಟ್ ಇಲ್ಲ ಅಂದರೆ ಹೋದ ತಕ್ಷಣ ನೀನು ಮಾಡಿಕೊಂಡು ಹೋಮ್ವರ್ಕ್ ಎಲ್ಲ ಏನಿದೆಯಾ ಆಮೇಲಿಂದ ನೀನು ಬೇರೆ ಕೆಲಸ ಮಾಡ್ಕೋಬೇಕು ನೀನು. ಇಲ್ಲ ಮೇಡಮ್, ಹೆಂಗಾಗುತ್ತೆ? ಫ್ರೆಂಡ್ಸ್ ಎಲ್ಲ ಆಟ ಆಡೋದೇ ಸ್ಕೂಲಿಂದ ಬಿಟ್ಟಾಗ ಹೋದ ತಕ್ಷಣ ಸಿಗ್ತಾರೆ. ಇನ್ನು ರಾತ್ರಿ ಎಲ್ಲ ಸಿಗ್ತಾರೆ, ರಾತ್ರಿ ಎಲ್ಲ ಮನೇಲಿ ಇರ್ತಾರೆ ಹೋಗ್ಬಿಟ್ಟು. ಅದಕ್ಕೆ ನಾನು ಹೋದ ತಕ್ಷಣ ಫಸ್ಟು ಆಟದಾದ್ಮೇಲೆ ಪಾಠ. ಅರ್ಲೆ ಮಂಜ, ಫಸ್ಟ್ ಏನೇ ಇದ್ರು ಆಟ ಎಲ್ಲ ಆಮೇಲಿಂದ. ಫಸ್ಟ್ ಸ್ಕೂಲಲ್ಲಿ ಏನು ಕೊಟ್ಟಿದ್ದಾರೋ ಹೋದ ತಕ್ಷಣ ಎಲ್ಲನ ಕೈಕಾಲು ಮುಖ ತೊಗೊಂಡು ಫಸ್ಟು ಓದೋದು ಬರೆಯೋದು ಮಾಡ್ಕೊಂಡು ಆಮೇಲಿಂದ ಆಟಾಡಕ್ಕೆ ಹೋಗ್ತಾರೆ. ಮತ್ತೆ ಹೇಳ್ತೀಯ ಸಂಜೆ ರಾತ್ರಿಗೆ ಕರೆಂಟ್ ಇಲ್ಲ ಅಂತ ಅಂದ್ಬಿಟ್ಟು. ಇನ್ಮೇಲಿಂದ ಹಂಗೆಲ್ಲ ಮಾಡಿದ್ರೆ ನಿನಗೆ ಹೊರಗಡೆ ಹಾಕ್ಬಿಡ್ತೀನಿ. ರಂಗ, ನೀನು ಮಾಡಿದ್ಯಾನಾ? ಮೇಡಮ್, ನಾನು ನಿನ್ನೆ ಸ್ಕೂಲ್ ಬಿಟ್ಟಾಗ ಮಳೆ ಬರ್ತಿತ್ತಾ, ನಾನು ಮಳೆಲ್ಲ ನೆನ್ಕೊಂಡು ಹೋದ್ನ, ತಲೆಯೆಲ್ಲ ನೆಂದಿತ್ತು. ಅದಕ್ಕೆ ನಮ್ಮಮ್ಮ ಹೇಳ್ತು ತಲೆಯೆಲ್ಲ ಒರೆಸಿ ಇವಾಗ ಊಟ ಮಾಡ್ಕೊಂಡ್ಬಿಟ್ಟು ಒತ್ತು ಮುಂಚೆ ಮನಿಕೆ, ಇಲ್ಲಾಂದರೆ ತಲೆನೋವು ಬರ್ತೈತೆ ಅಂದರು ಮೇಡಮ್. ಅದಕ್ಕೆ ನಾನು ಅದೇ ಒತ್ತು ಮುಂಚೆ ಮುಂದೆ ಮನಿಕೊಂಡೆ ಮೇಡಮ್. ಮಾಡೋಕ್ಕಾಗಲಿಲ್ಲ ಮೇಡಮ್. ಈಗಲೇ ಹೇಳೋದು ನಿಮ್ಮ ಅಮ್ಮನಿಗೆ, ರಗ್ಗೊತ್ಕೊಂಡು ಬೆಚ್ಚಗೆ ಮನ್ಕೊಂತೀನಿ ಮನೇಲಿ ಸ್ಕೂಲ್ಗೆ ಹೋಗಲ್ಲ ಅಂತಂದ್ಬಿಟ್ಟು ಹೇಳೋದು ನೋಡಿ ಹೆಂಗೆ ಹೇಳ್ತಾ. ಇಲ್ಲ ಮೇಡಮ್, ನಾನು ಇನ್ನೂ ಸ್ವಲ್ಪ ಮಲ್ಕೊಂತೀನಿ ಅಂತಂದ್ರೆ ನಮ್ಮಪ್ಪ ಏನಂದ್ರು ಗೊತ್ತಾ ಮೇಡಮ್, ಎದ್ದು ಜಾಡ್ಸ್ ಒದ್ದ ಇದ್ದೀನಿ ಅಂದರೆ ಹೆಂಗಿರ್ಬೇಕಂತ ಅಂದರು. ಅದಕ್ಕೆ ಇನ್ನೇನು ಮಾಡೋದು ಅಂತಂದು ಅದೇ ಬಂದೆ ಮೇಡಮ್. ನೀನು ಅರುಣ ಮಾಡಿದ್ಯಾ? ನೀನು ಒಳ್ಳೆ ಹುಡುಗ, ಗುಡ್ ಬೈ. ನೀನು ಮಾಡಿರ್ತೀಯ ಹೇಳು. ನೋಡು, ಆ ಟೀಚರು ಅರುಣ್ ಮಾತ್ರ ಕೇಳೋಣ ನೋಡೋರಂಗ, ನಮ್ಮನ್ನು ಮಾತ್ರ ಕೇಳ್ತಾರೆ ಆ ಮೇಡಮ್. ಲೇ ಓದು ಹೋಗ್ಲಿ, ಸುಮ್ಮನೆ ಇರಲ್ಲ. ಅವನು ಹೆಂಗೆ ಮಾಡಿರ್ತಾನೆ ಎಂಬುದು ಗೊತ್ತು. ಅವನು ಸ್ಕೂಲ್ಗೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟು. ಏನೋ ಅಲ್ಲಿ ಗುಸುಗುಸು ಪಿಸು ಪಿಸು ಮಾತಾಡೋದು? ಏನಿಲ್ಲ ಮೇಡಮ್, ಪೆನ್ಸಿಲ್ ತಂದಿರಲಿಲ್ಲ, ಅದಕ್ಕೆ ಪೆನ್ಸಿಲ್ ಇದ್ರೆ ಕೊಡೋ ಅಂತ ಕೇಳಿದೆ ಮೇಡಮ್. ಮೇಡಮ್ ಸುಸ್ಸುಗೆ ಹೋಗ್ಬೇಕು ಮೇಡಮ್. ಸುಮ್ಮನೆ ಕುತ್ಕ. ಅಲ್ಲಿ ಸುಸ್ಸುಗೆ ಹೋಗ್ತಾ ಅಂತೆ. ಬಂದಿನ್ನ 10 ನಿಮಿಷ ಆಗಿಲ್ಲ. ನಾನು ಕ್ಲಾಸ್ ಮುಗಿಯೋ ಗಂಟೆ ಯಾರನ್ನೂ ಎಲ್ಗೂ ಬಿಡೋದಿಲ್ಲ. ಸುಮ್ಮನೆ ಕುತ್ಕ. ನಂದು ಪೋರ್ಷನ್ ಎಲ್ಲ ಹಿಂದೆ ಉಳಿದೈತೆ, ಸ್ವಲ್ಪ ನಾನು ಇವತ್ತು ಎಕ್ಸ್ಟ್ರಾ ಕ್ಲಾಸ್ ತಗೊತೀನಿ. ಇವತ್ತು ಯಾವುದಾದ್ರೂ ಫ್ರೀ ಪೀರಿಯಡ್ ಐತೆ? ಇಲ್ಲ ಮೇಡಮ್, ಇವತ್ತು ಎಲ್ಲ ಟೀಚರ್ ಬಂದಿದ್ದಾರೆ. ಇವತ್ತು ಯಾವ ಕ್ಲಾಸು ಫ್ರೀ ಇಲ್ಲ ಮೇಡಮ್ ಇವತ್ತು. ಇಲ್ಲ ಮೇಡಮ್, ಇವತ್ತು ಮಧ್ಯಾಹ್ನ PT ಪೀರಿಯಡ್ ಇದೆ, ಅವಾಗ ನೀವು ತಗೊಳ್ಳಿ ಮೇಡಮ್. ಅವಾಗ ಮಂಜ, ನಿನ್ನ ತಲೆಯಲ್ಲಿ ಏನೂ ಇಲ್ಲ ಬುದ್ಧಿ. ಎಷ್ಟು ನೋಡಿದ್ರೆ ಸೊನ್ನೆ ತೆಗ್ದಿದ್ಯಾ. ನಿಮ್ಮ ಮನೇಲಿ ಏನಾದ್ರು ಕೇಳ್ತಾರೋ ಇಲ್ಲೋ ಓದ್ತೀಯೋ ಇಲ್ಲ ಅಂತ ಅಂದ್ಬಿಟ್ಟು ಸ್ಕೂಲ್ನಲ್ಲಿ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಬೇಕು. ಮಂಜ, ಮೊದಲು ನೀನು ಹೇಳು. ನೀರಿನಲ್ಲಿ ವಾಸ ಮಾಡ್ತಕ್ಕಂಥ 5 ಪ್ರಾಣಿಗಳ ಹೆಸರು ಹೇಳು. ಮೀನು, ಮೀನಿನ ಅಪ್ಪ, ಮೀನಿನ ಅಮ್ಮ, ಮೀನಿನ ತಂಗಿ, ಮೀನಿನ ಅಣ್ಣ. ಇಂಥ ತರಲೆ ಉತ್ತರ ಕೊಡು ಅಂದ್ರೆ ಮಾತ್ರ ಚೆನ್ನಾಗಿ ಕೊಡ್ತೀನಿ ನೋಡು. ಅಲ್ಲ ಕಣ, ಮೀನಿನಲ್ಲಿ ವಾಸ ಮಾಡ್ತಕ್ಕಂಥ ಈ ಪ್ರಾಣಿ ಹೆಸರು ಹೇಳಂದ್ರೆ ಮೀನು, ಮೀನಪ್ಪ, ಅಮ್ಮ, ತಂಗಿ, ಅಣ್ಣ ಅಂತಂದು ಹೇಳ್ತಲ್ಲ. ಕಪ್ಪೆ, ಹಾವು, ಮೀನು, ಮೊಸಳೆ, ನೀರು ಕುದುರೆ, ಹೇಡಿ, ಈ ಥರ ಬೇರೆ ಬೇರೆ ಹೇಳ್ತಾರೆ. ನೆಗಡಿ ಇತ್ತಿಂದ 2 ಬಿಟ್ಟ ಅಂದರೆ ಹೆಂಗಿರ್ಬೇಕು? ಅಲ್ಲ ಕಣ, ಮೀನಿನಲ್ಲಿ ಯಾವ್ಯಾವ ಪ್ರಾಣಿ ವಾಸ ಮಾಡ್ತಾ ನಿನಗೆ ಗೊತ್ತಿಲ್ವೇನೆ ನಿನಗೆ? ಸರಿ. ದೊಡ್ಡವರಾದ್ಮೇಲೆ ಎಲ್ಲ ಏನೇನಾಗಬೇಕಂತ ಕನ್ಸಿಕೊಂಡಿದ್ದೀರಾ? ಏನು ಕೆಲಸ ತೊಗೋಬೇಕಂತ ಅಂದ್ಕೊಂಡಿದ್ದೀರಾ ನೀವೆಲ್ಲನ? ಹೇಳು ರೋಸಿ. ನಾನು ಟೀಚರ್ ಆಗಬೇಕಂತ ಇದ್ದೀನಿ ಮಿಸ್. ವೆರಿ ಗುಡ್. ನೀನು? ಮಿಸ್, ನಾನು ಅಂಗನವಾಡಿ ಟೀಚರ್ ಆಗಬೇಕಂತ ಇದ್ದೀನಿ ಮಿಸ್. ಪಿಂಕಿ, ನೀನು ಹೇಳು, ದೊಡ್ಡಳಾದ್ಮೇಲೆ ಏನಾಗಬೇಕಂತಿದ್ಯಾ? ನಾನು
ದೊಡ್ಡೋಳಾಗಬೇಕಂತ ಇದ್ದೀನಿ ಮಿಸ್. ಹ್ಞೂನಮ್ಮ, ದೊಡ್ಡೋಳಾದ್ಮೇಲೆ ಅದೇ ಏನಾಗಬೇಕಂತ ಇದೆಯಾ? ನಾನು ದೊಡ್ಡೋಳಾದ್ಮೇಲೆ ಮದುವೆ ಆಗಬೇಕಂತ ಇದ್ದೀನಿ ಮಿಸ್. ಆಹಾ, ತುಂಬ ಒಳ್ಳೆ ದೊಡ್ಡ ಕನಸು. ಸರಿ ಹೋಯ್ತು. ನೆಕ್ಸ್ಟ್, ನಾನು ಪೊಲೀಸ್ ಆಗಬೇಕಂತ ಇದ್ದೀನಿ ಮೇಡಮ್. ನಾನು ಸೋಲ್ಜರ್ ಆಗಬೇಕಂತ ಇದ್ದೀನಿ ಮೇಡಮ್. ನೆಕ್ಸ್ಟ್, ನಾನು ದೊಡ್ಡವನಾದ್ಮೇಲೆ ಡಾಕ್ಟರ್ ಆಗಬೇಕಂತ ಇದ್ದೀನಿ ಮೇಡಮ್. ಹಾಂ, ಇದಾನ ಒಳ್ಳೆ ಕನಸು ಇಟ್ಕೊಂಡಿದ್ಯಲ್ಲ. ಚೆನ್ನಾಗಿ ಓದು. ಚೆನ್ನಾಗಿ ಓದಿದರೆ ಕಷ್ಟಪಟ್ಟರೆ ಡಾಕ್ಟರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ನೋಡಿ, ಬಂದು ನಿಮ್ಮನ್ನು ವಿಚಾರಿಸ್ಕೊಳತಲಕ್ಕೆ ಟೈಮ್ ಆಗೋಯ್ತು. ಒಂದು ಪೀರಿಯಡ್ ಮುಗ್ದೋಯ್ತು ನಂದು. ಏನು ಇವತ್ತು ಪಾಠನೇ ಮಾಡೋಕ್ಕಾಗಲಿಲ್ಲ ಇವತ್ತು. ಇವಾಗ ನೆಕ್ಸ್ಟ್ ಪೀರಿಯಡ್ ಯಾರಲ್ಲ ಇರೋದು? ಗಣಿತ ಮಾಸ್ಟರ್ ಬರ್ತಾರೆ ಕಣ ಈಗ. ಯಪ್ಪ ಗಣಿತನ ಈಗ ಬಂದ್ರೆ ಮೇಷ್ಟ್ರು ಮಗ್ಗಿನೇ ಕೇಳೋದು ಕಂಡ್ರೆ. ನನಗೆ ಮೊನ್ನೆ ಸಹ 12 ಬೈಟ್ ಮಾಡಿಕೆ ಬರೋ ಅಂತ ಹೇಳಿದ್ರು. ನಾನು ಓದ್ಕೊಂಡೇ ಬಂದಿಲ್ಲ ಕಣ. ಸ್ವಾಮಿ ಇದೇನೆ ಇವತ್ತು ಅವ್ರು ಬರ್ದಂಗಿಲ್ಲಪ್ಪ. ಇವತ್ತು ಎಲ್ರಿಗೂ ಮಗ್ಗಿ ಹೇಳಿಸ್ತೀನಿ ಅಂದಿದ್ದೆ. ಎಲ್ಲರೂ ಬೈಟ್ ಮಾಡ್ಕೊ ಬಂದಿದ್ದೀರಾ? ಬಾರೋ ಅರುಣ, ಹೇಳ್ಬಾರೋ ಮಗ್ಗಿ ಹೇಳ್ಬಾರೋ. 2 1 2 2 4 2 3 6 2 4 8 2 5 10 2 6 12 2 7 4 2 8 12 9 2 20. ಹೋಗು. ನೆಕ್ಸ್ಟ್ ಬಾರ ಮಂಜ, ನೀನು ಹೇಳು. ಸರ್ ನಾನು 2 ಮಗ್ಗಿ ಹೇಳಿ ಸರ್. ಅವನಾಲೆ 2 ಮಗ್ಗಿ ಹೇಳಿದಾನೆ, ನೀನು ಇವಾಗ 3 ಮಗ್ಗಿ ಹೇಳು. ಅಯ್ಯೋ ಈ ಮೇಷ್ಟ್ರು ಒಬ್ರು ನಾನು 2 ಆದ್ರೆ ಬೇಗ ಬೇಗ ಹೇಳ ಹಾಕೊಂಡ್ರೆ 3 ಮಗ್ಗಿ ಹೇಳು ಅಂತಾರೆ. 3 3 3 6 3 3 9 3 4 12 3 ಲೇ ಮಂಜ, ಅಲ್ಲ ಕಣ, 3 ಮಗ್ಗಿ ಹೇಳಕ್ ಬರಲ್ಲೇನಲ್ಲ ನೀನು? 5ನೇ ಕ್ಲಾಸ್ ಹುಡುಗ ಆಗಿದ್ಯಾ. ಇಷ್ಟೊತ್ತಲಕ್ಕೆ 15ವರೆಗೂ ಮಗ್ಗಿ ಕಲ್ತಿರ್ಬೇಕಾಯ್ತು ನೀನು. ಯಾರಾದ್ರೂ ಇನ್ಸ್ಪೆಕ್ಟರ್ ಬಂದು ಚೆಕಿಂಗಿಗೆ ಎಲ್ರಿ ನೀವು ಗಡಿ ತಗೊಂತಿರೋ ಮಕ್ಕಳಿಗೆ ಮಗ್ಗಿ ಹೇಳ್ಸ್ರಿ ಇಲ್ಲಿವರೆಗೆ ಹೇಳ್ತಾರೆ ಅಂದ್ರೆ ಏನಿಲ್ಲ. ನಮ್ಮನ್ನೇನು ಬಂದು ಇಲ್ಲೇನು ಅಲ್ಟೆ ಹೊಡ್ಕೊಂಡು ಹೋಗ್ತಾರೆ, ಏನು ಇವನು ನಿದ್ದೆ ಮಾಡ್ಕೊಂಡು ಹೋಗ್ತಾರೆ ಅಂತ ನಮ್ಮನೆ ಮೊದಲು ಕ್ಯಾಕ್ರು ಸುಗಿಯೋದು ಅಲ್ಲ. ಬಂದಿದೆ ಅದು ಬೇರೆ. ನಿಮ್ಮನ್ನಂತ ದಡ್ಡನ ಮಕ್ಕಳನ್ನ ಕೇಳ್ಬಿಟ್ರೆ ಏನಿಲ್ಲ, ನಮ್ದು 3 ಕಾಸಿಗೆ ಮನ ಮರೆಯೋದಿಲ್ಲ, ಹರಾಜಾಕ್ಬಿಡ್ತೀರ ನೀವು. ಫಸ್ಟ್ ಹೋಗು, ಮಗ್ಗಿ ಕಲ್ತ್ಕೊಂಡು ಬರಬೇಕು. ಹೋಗಿ ಕೂತ್ಕೋ. ಏನು ಮಕ್ಕ ನೋಡ್ತೀಯ? ರಾತ್ರಿ ಎಲ್ಲ 10 ಸಲ ಬರೀ 3 ಮಗ್ಗಿನ. 2 ಮಗ್ಗಿ ಮತ್ತು 3 ಮಗ್ಗಿ 5ವರೆಗೂ 10 ಸಲ ಬರ್ಕೊಂಡು ಬರ್ಬೇಕು. ನಾಳೆ ಬಂದ್ಬಿಟ್ಟು ಇಲ್ಲಿ ಹೇಳ್ಬೇಕು ನನ್ನ ಹತ್ರ ಇಲ್ಲಿ. ಸರಿ ಸರ್, ಆಯ್ತು ಸರ್. ನಾಳೆ ಎಲ್ರೂ ಮಗ್ಗಿನ ಕಲ್ತ್ಕೊಬನ್ರಿ. ಯಾರ್ಯಾರಿಗೆ ಬರುತ್ತೋ ಬರೋರು ಇನ್ನು ಮುಂದೆ ಕಲ್ತ್ಕೊಬನ್ನಿ. ಬರ್ದಿಲ್ದರು 1 ರಿಂದ 5ವರೆಗೂ ಕಲ್ತ್ಕೊಬರ್ರಿ. ಇವೆಲ್ಲ ಕಲ್ತ್ರೆ ಮಾತ್ರ, ಮಗ್ಗಿ ಕಲ್ತ್ರೆ ಮಾತ್ರ ಗಣಿತದಲ್ಲಿ ಕೂಡೋಕೆ, ಕಳಿಯೋಕೆ, ಭಾಗಾಕಾರ ಮಾಡೋಕ್ಕೆ, ಗುಣಿಸೋಕೆ ಬರುತ್ತೆ. ಇಲ್ಲ ಅಂದರೆ ಬರೋದಿಲ್ಲ. ಮಗ್ಗಿನೇ ಬರಲ್ಲ ಅಂದರೆ ನಿಮಗೆ ಕೂಡೋಕೆ, ಭಾಗಾಕಾರ ಮಾಡೋಕ್ಕೆ ಮತ್ತು ಕಳಿಯೋಕೆ, ಗುಣಿಸೋಕೆ ಇದು ಯಾವುದು ಬರೋದಿಲ್ಲ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ರಿ. ಓಕೆ ವೀಕ್ಷಕರೇ, ನಮ್ಮ ಸಾರ್ ಹೇಳಿದ್ರಲ್ಲ ನಾಳೆ ಮಗ್ಗಿ ಯಾರ್ಯಾರು ಬರಲು ಮಗ್ಗಿ ಕಲ್ತ್ಕೊಬನ್ನಿ ಅಂತ ಹೇಳಿದ್ದಾರೆ. ನಾವು ಕಲ್ತ್ಕೊಬರ್ತೀವಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಧನ್ಯವಾದಗಳು.